ಗುತ್ತಿಗೆದಾರರಿಗೆ ಬೆಲ್ಗಳ ಹಣವನ್ನು ನೀಡದೆ ಬಿಡುಗಡೆಯಾಗಿರುವ ಹಣವನ್ನು ವಾಪಸ್ ಕಳುಹಿಸಿದ ಸಿಇಒ ವಿರುದ್ಧ ಆಕ್ರೋಶ. ಚಿಂತಾಮಣಿ ಜಲ್ ಜೀವನ್ ಮಿಷನ್ ಯೋಜನೆ ಕಾಮಗಾರಿಯ ಗುತ್ತಿಗೆದಾರರಿಗೆ ಬೆಲ್ಗಳ ಮೊತ್ತವನ್ನು ನೀಡದೆ ಬಿಡುಗಡೆಯಾಗಿರುವ ಹಣವನ್ನು ವಾಪಸ್ ಕಳುಹಿಸಲಾಗಿದೆ ಎಂದು ಗುತ್ತಿಗೆದಾರರು ಆರೋಪಿಸಿ ಸೋಮವಾರ ನಗರದ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆಯ ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ ಬಾಬತ್ತು ಹಣ ಬಿಡುಗಡೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಬರಬೇಕಾದ ಹಣ ಇದುವರೆಗೂ ಬಂದಿರಲಿಲ್ಲ. 2-3 ವರ್ಷಗಳಿಂದ ಗುತ್ತಿಗೆದಾರರ ಬಿಲ್ಗಳು ಪಾಸ್ ಆಗಿಲ್ಲ. ಸಾಲ ಸೋಲ ಮಾಡಿ ಕೆಲಸ ಮಾಡಿರುವ ಗುತ್ತಿಗೆದಾರರು ಬಡ್ಡಿಯನ್ನ ಕಟ್ಟಲಾಗದೆ ನೇಣು ಹಾಕಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಗುತ್ತಿಗೆದಾರ ಸ್ಕೂಲ್ ಸುಬ್ಬಾರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದರು. ಗುತ್ತಿಗೆದಾರರು ಅಗತ್ಯ ದಾಖಲೆಗಳೊಂದಿಗೆ ಬಿಲ್ಗಳನ್ನು ತಯಾರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಬಿಲ್ಗಳು ಪಾಸ್ ಆಗಿದ್ದರೂ ಅನುದಾನ ಬಿಡುಗಡೆಯಾಗದೆ ಬಾಕಿ ಉಳಿದಿದ್ದವು. ಕೇಂದ್ರ ಸರ್ಕಾರದ ಭಾಗವಾಗಿ 80 ಕೋಟಿ ಬಿಡುಗಡೆಯಾಗಿದ್ದರೂ ಬಿಲ್ಗಳು ಮಂಜೂರಾಗುತ್ತಿಲ್ಲ. ಉಪ ಖಜಾನೆಯಲ್ಲಿ ವಿಚಾರಿಸಿದರೆ 80 ಕೋಟಿಯಲ್ಲಿ 30 ಕೋಟಿ ವಾಪಸ್ ಆಗಿದೆ ಎಂಬ ಮಾಹಿತಿ ಇದೆ. ಇದು ಖಂಡನೀಯ. ಇದನ್ನು ವಿರೋಧಿಸಿ ಗುತ್ತಿಗೆದಾರರು ಆಗಸ್ಟ್ 5ರಂದು ಬುಧವಾರ ಜಿಲ್ಲಾ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ಮತ್ತೊಬ್ಬ ಗುತ್ತಿಗೆದಾರ ಬಿ. ಶೇಖರ್ ಮಾತನಾಡಿ, ಮೇ 28ರಂದು 80 ಕೋಟಿ ಅನುದಾನ ಬಿಡುಗಡೆಯಾಗಿದ್ದರೂ ಅಧಿಕಾರಿಗಳು ಬಿಲ್ಗಳನ್ನು ಮಂಜೂರು ಮಾಡದೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಗುತ್ತಿಗೆದಾರರು ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡಿ ಶೇಕಡ 90ರಷ್ಟು ಕೆಲಸವನ್ನು ಪೂರ್ಣಗೊಳಿಸಿದ್ದೇವೆ. ಆದರೂ ಹಣ ನೀಡದೆ ಸತಾಯಿಸುತ್ತಿದ್ದಾರೆ. ಹಣ ಬಿಡುಗಡೆಯಾಗುವವರೆಗೂ ಕಾಮಗಾರಿಯನ್ನು ಸ್ಥಗಿತಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಕೆವಿ ಬೈರಾರೆಡ್ಡಿ ಮಾತನಾಡಿ, 2025ರ ಮಾರ್ಚ್ ಒಳಗಡೆ ಸಲ್ಲಿಸಿರುವ ಬಿಲ್ಗಳು ಪಾಸ್ ಆಗಿವೆ. 2025ರ ನಂತರ ಕಳುಹಿಸಿರುವ ಬಿಲ್ಗಳು ವಾಪಸ್ ಕಳುಹಿಸಿದ್ದಾರೆ. ಕಾರ್ಯಪಾಲಕ ಅಭಿಯಂತರರ ಕಚೇರಿಯಲ್ಲಿ ಕೆಲವು ದಳ್ಳಾಳಿಗಳಿದ್ದಾರೆ. ಅವರು ಹಣ ನೀಡುವವರ ಬಿಲ್ಗಳನ್ನು ಮಾತ್ರ ಪಾಸ್ ಮಾಡುತ್ತಾರೆ. ಉಳಿದ ಬಿಲ್ಗಳನ್ನು ತಡೆಹಿಡಿಯುತ್ತಾರೆ ಎಂದು ಆರೋಪಿಸಿದರು. ಗುತ್ತಿಗೆದಾರರಾದ ಕೆವಿ ಕೃಷ್ಣಾರೆಡ್ಡಿ, ಜಿಎನ್ ರಾಮಕೃಷ್ಣ ರೆಡ್ಡಿ, ಎಸ್ಜಿ ಜಗದೀಶ್ ಕುಮಾರ್, ಕೆಬಿ ರಮೇಶ್, ಎಸ್ ಶಿವರಾಮರೆಡ್ಡಿ, ಶ್ರೀರಾಮಪ್ಪ, ಡಿವಿ ಶ್ರೀನಿವಾಸ್, ವಿ ವೆಂಕಟರೆಡ್ಡಿ, ಕೆವಿ ರಮೇಶ್, ಮೋಹನರೆಡ್ಡಿ, ಟಿ ನಾಗರಾಜ್, ಗಂಗಿರೆಡ್ಡಿ, ಹರೀಶ್, ಶ್ರೀಕಾಂತ್, ಕಿಶೋರ್, ಸಿ ಕೃಷ್ಣಾರೆಡ್ಡಿ, ಜಿವಿ ಶಿವಾರೆಡ್ಡಿ, ಎಂಎನ್ ರವಿ, ದೇವರಾಜ್, ಮಂಜುನಾಥ್ ಮತ್ತಿತರರು ಭಾಗವಹಿಸಿದ್ದರು. ಎಲ್ಲ ನಮ್ಮ ಸಹ ಕಾರ್ಯಪಾಲಕ ಅಭಿಯಂತರ ಕಚೇರಿ ಮುಂದೆ ಧರಣಿ ನಡೆಸಲು ಎಲ್ಲ ಸೇರಿ ಮಾಡಿದ್ದೇವೆ. ಇದು ಸಮಸ್ಯೆ ಏನಂದರೆ, ಮೇ 28ನೇ ತಾರೀಕು 5ನೇ ತಿಂಗಳಲ್ಲಿ 80 ಕೋಟಿ ಹಣ ಬಿಡುಗಡೆ ಆಗಿರ್ತದೆ. ಆದರೆ ಇಲ್ಲಿಯವರೆಗೂ ಒಬ್ಬ ಗುತ್ತಿಗೆದಾರರಿಗೆ 1 ರೂಪಾಯಿ ಪೇಮೆಂಟ್ ಆಗಿಲ್ಲ. ಮತ್ತೆ ಕೆಲಸಗಳು ಮಾಡಲಿಲ್ಲ ಅಂತ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕಾರ್ಯಪಾಲಕ ಅಭಿಯಂತರರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ನಾವು ಊರುಗಳಲ್ಲಿ ಎಲ್ರಿಗೂ ಅವ್ರು ದುಡ್ಡು ಕೊಡದೇ ಇದ್ರು ಟ್ಯಾಂಕ್ಗಳು ನಿರ್ಮಾಣ ಮಾಡಿ, ಪೈಪ್ಲೈನ್ ನಿರ್ಮಾಣ ಸಾಧ್ಯವಾದಷ್ಟು 90% ಕೆಲಸಗಳೆಲ್ಲ ಈಗಾಗಲೇ ಪೂರ್ಣಗೊಳಿಸಿದ್ದೀವಿ. ಆದರೂ ನಮ್ಗೆ ಹಣ ಬಿಡುಗಡೆ ಆಗಿದ್ರು ಇವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಹಣ ಕೊಡ್ತಾ ಇಲ್ಲ. ಆದ್ದರಿಂದ ಬುಧವಾರ ಎಲ್ಲ ಗುತ್ತಿಗೆದಾರರು ಜಿಲ್ಲಾ ವತಿಯಿಂದ ಸೇರಿ ಕಾರ್ಯಪಾಲಕ ಅಭಿಯಂತರರು ಮತ್ತು ಮುಖ್ಯ ಕಾರ್ಯಪಾಲಕ ಅಭಿಯಂತರಿಗೆ ಗೆರವ ಮಾಡಬೇಕಂತ ಈ ಸಭೆ ಕರೆದಿದ್ದೀವಿ. ಜಲ್ ಜೀವನ್ ಮಿಷನ್ ಕಾಮಗಾರಿಗೆ ನಿಲ್ಲಿಸ್ಬಿಟ್ಟು ಎಲ್ಲ ಗುತ್ತಿಗೆದಾರರು ಕಾಮಗಾರಿ ನಿಲ್ಲಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇಂಜಿನಿಯರ್ಗಳಾಗ್ಲಿ ಇನ್ನೊಬ್ಬರಾಗ್ಲಿ ನಮ್ಮ ಮೇಲೆ ಇದು ಮಾಡಿದ್ರು ನಾವು ಯಾರು ಗುತ್ತಿಗೆದಾರರು ಕೆಲಸ ನಿರ್ವಹಿಸಬಾರ್ದು, ಪೂರ್ತಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ಪೇಮೆಂಟ್ ಆಗೋವರೆಗೂ ಮಾಡಬಾರ್ದು ಯಾರು ಗುತ್ತಿಗೆದಾರರು ಅಂತ ಡಿಸೈಡ್ ಮಾಡಿಬಿಟ್ಟು ನಾವು ಹಾಕಿರುವ ಪೈಪಲ್ಲೇ ನೀರು ಹೋಗ್ತಾ ಇರೋದು. ನಾವು ಕಟ್ಟಿರೋ ಟ್ಯಾಂಕ್ 90% ಎಲ್ಲ ಊರುಗಳಲ್ಲೂ ನಾವು ಗುತ್ತಿಗೆದಾರ ಏನ್ ಮಾಡಿದ್ವು ಅದರಲ್ಲೇ ಇವಾಗ ನೀರು ಹೋಗ್ತಾ ಇರೋದು, ಕುಡಿತಾ ಇರೋದು ಸಾರ್ವಜನಿಕರು. ಆಗ ಅಷ್ಟು ಮಾಡಿದ್ರು ನಮಗೆ ತೊಂದರೆ ಕೊಟ್ಟು ಯಾರು ಪೇಮೆಂಟ್ ಮಾಡದೆ ಈ ತರ ನಮ್ಗೆ ದಬ್ಬಾಳಿಕೆ ಮಾಡಿ ಈ ತರ ತೊಂದರೆ ಕೊಡ್ತಾ ಇದೆ. ಆದ್ದರಿಂದ ಎಲ್ಲಾ ಗುತ್ತಿಗೆದಾರರು ಸೇರಿ ನಾವು ಯಾರದೇ ಕೆಲಸ ಮಾಡಬಾರ್ದು, ಪೈಪು ಸಾರ್ವಜನಿಕ ತೊಂದರೆ ಆಗಿದ್ರೆ ಆಗ್ಲಿ, ಅವಾಗ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದೆ ಅಂತ ಈ ತರ ಉಗ್ರ ಹೋರಾಟ ಮಾಡಬೇಕು ಅಂತ ನಿರ್ಧರಿಸಿದೀವಿ. ನಾವು ಆಗಸ್ಟ್ ಅಲ್ಲಿ ಫುಲ್ ಹ್ಯಾಂಡೆಡ್ ಓವರ್ ಮಾಡಿರ್ತಕ್ಕಂಥದನ್ನ ಬಿಲ್ಸ್ ಇದುವರೆಗೂ ಡಿವಿಷನ್ಗೆ ಸಬ್ಮಿಟ್ ಮಾಡಿಲ್ಲ. 2025 ಆಗಸ್ಟ್ ತಿಂಗಳಲ್ಲಿ 4 ಊರು ಹ್ಯಾಂಡೆಡ್ ಓವರ್ ಮಾಡಿದೀವಿ. ಹ್ಯಾಂಡೆಡ್ ಮಾಡತಕ್ಕಂಥ ಬಿಲ್ಸ್ ಇನ್ನು ನಮ್ಗೆ ಕೊಟ್ಟಿಲ್ಲ, ಪೆಂಡಿಂಗ್ ಇಟ್ಟು ಮತ್ತೆ ವಾಪಸ್ ಕಳಿಸಿದ್ದಾರೆ ಇಲ್ಲಿ. ಆದ್ರೆ 2025 ಮಾರ್ಚ್ ಒಳಗಡೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಬಿಲ್ಲು ಪಾವತಿಗಳು ಆಗಿದೆ. ಇದರ ಕಾರಣ ಏನು ಅಂತಂದ್ರೆ
ಕಾರ್ಯಪಾಲಕರ ಅಭಿಯಂತರ ಕಚೇರಿಯಲ್ಲಿ ಕೆಲವು ದಲ್ಲಾಳಿಗಳಿದ್ದಾರೆ. ಯಾರು ಹಣ ಜಾಸ್ತಿ ಕೊಟ್ರೆ ಅವ್ರದ್ದು ಮಾತ್ರ ಬಿಲ್ ಪಾಸ್ ಮಾಡಿ ಮಿಕ್ಕಿದ ಅಲ್ಲಿ ಯಾರು ಮಾತಾಡ್ತಾ ಇದ್ರೆ ಅವ್ರ ಬಿಲ್ಗಳನ್ನ ಪೆಂಡಿಂಗ್ ಇಟ್ಟು ಈ ರೀತಿ ಕಾಟ ಕೊಡ್ತಾ ಇದ್ದಾರೆ. ಆಡಿಟ್ ಆಗಿದೆ ಅದೆಲ್ಲ. ಈ ಬಿಲ್ 2025ರಲ್ಲಿ ಆಗಿರ್ತಕ್ಕಂಥ ಕಳಿಸಿರ್ತಕ್ಕಂಥ ಡಿವಿಷನ್ಗೆ ಬಿಲ್ಲು ಇದುವರೆಗೂ ಪಾಸ್ ಆಗಿಲ್ಲ. ಈಗ ನೋಡಿದ್ರೆ ಇಲ್ಲಿ ವಾಪಸ್ ಕಳಿಸಿದ್ದಾರೆ. ಕಾರಣ ಏನೊಂದು ಗೊತ್ತಾಗ್ತಾ ಇಲ್ಲ. ಈ ಆಫೀಸಲ್ಲಿ ಕೇಳಿದ್ರೆ ಯಾರು ಇರ್ತಾ ಇರ್ಲಿಲ್ಲ. ಆಫೀಸಲ್ಲಿ ಲೋಕೇಶ್ ಅಂತ ಅವ್ರು ಇರ್ತಾ ಇದ್ರು. ಒಂದ್ ದಿವಸ ಯಾವ ಫೀಲ್ಡ್ ಬರ್ತಾ ಇರ್ಲಿಲ್ಲ. ಅರ್ಥ ಆಯ್ತಾ? ಈಗ ಇದಾರೆ, ಈಗಲೂ ಯಾರು ಇಲ್ಲ. ಅಲ್ಲ, ಅದು ಹಣದ ಆಡಿಟ್ ಆಗಿದೆಯಾ ಇಲ್ಲ? ಬಿಲ್ ಆಗಿದೆ, ಬಿಲ್ ಕಳಿಸಿದ್ದಾರೆ, ಪೇಮೆಂಟ್ ಆಗಿಲ್ಲ. ಭಾಗ ಏನಿದೆ ಅದು ಪೇಮೆಂಟ್ ಆಗಿದೆ. ಕೇಂದ್ರ ಸರ್ಕಾರದಿಂದ ಆಗುವಂತದ್ದು ಈಗ 80 ಕೋಟಿ ಬಂದಿದ್ರು ಅದರಲ್ಲಿ ಪೇಮೆಂಟ್ ಮಾಡದೆ ಬಂದಿರುವಂತ ಅಮೌಂಟ್ ಅಲ್ಲಿ ಮತ್ತೆ ಸಿಇಒ ಅವರು ಏನೋ ಮಾಹಿತಿ ನಮ್ಗೆ ಸಿಇಒ ಅವರು 30 ಕೋಟಿ ವಾಪಸ್ ಕಳಿಸಿದ್ದಾರೆ ಅಂತ. ಏನು ಬಿಲ್ಗಳು ಇನ್ನೂ ಒಬ್ರಿಗೂ ಬಿಲ್ ಪಾಸ್ ಮಾಡಿಲ್ಲ. ಈಗಾಗಲೇ ಬಿಲ್ಗಳು ಹೋಗಿ ಏನೇನ್ ಮಾಡಬೇಕು, ಏನೇನು ದಾಖಲೆ ಕೊಡಬೇಕು ಎಲ್ಲಾನು ಕಳಿಸಿದ್ದಾರೆ. ಕಳಿಸಿದ್ರು ಇವತ್ತಿಗೆ ಸುಮಾರು 2.5-3 ವರ್ಷ ಆಗ್ತಾ ಇದೆ. ಒಂದು ಪೇಮೆಂಟ್ ಒಬ್ರಿಗೂ ಸೆಂಟ್ರಲ್ ಗೌರ್ಮೆಂಟ್ ಬರ್ತಕ್ಕಂಥ ಅಮೌಂಟ್ ಅಲ್ಲಿ ಒಬ್ರಿಗೂ ₹1 ಪೇಮೆಂಟ್ ಮಾಡಿಲ್ಲ. ಈ ತರ ಬಂದಾಗ 80 ಕೋಟಿ ಈಗ ರಿಲೀಸ್ ಆಗಿದೆ ಅಂತ ಲೆಟರ್ ಬಂದಿದೆ. ಬಿಲ್ಗಳೆಲ್ಲ ಪಾಸ್ ಆಗಿದೆ, ಟ್ರೆಜರಿಗೆ ಹೋಗಿದೆ. ಟ್ರೆಜರಿಗೆ ಹೋದಾಗ 80 ಕೋಟಿ ಬಂದಿರತಕ್ಕಂತ ಅಮೌಂಟ್ ಅನ್ನ ಕೆಲಸಗಳು ಮಾಡಿಲ್ಲ ಅಂತ ಹೇಳ್ಬಿಟ್ಟು 2.5 ವರ್ಷದಿಂದ ಕೆಲಸಗಳು ಮಾಡಿರೋ ಬಿಲ್ಗಳಾಗಿದೆ. ಈಗ ಎಲ್ರೂ ಪಾಪ ಬಡ್ಡಿಗಳು ತಗೊಂಡು ನೇಣಾಕೊಳ್ಳುವಂತ ಕಾಂಟ್ರಾಕ್ಟರ್ಗಳು ನೇಣಾಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಈಗಲೂ 30 ಕೋಟಿ ಏನೋ ವಾಪಸ್ ಕಳಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅದಕ್ಕೆ ನಾವೆಲ್ಲ ಗುತ್ತಿಗೆದಾರರು ಇಲ್ಲಿ ಸೇರಿ ಜಿಲ್ಲಾ ಗುತ್ತಿಗೆದಾರರ ಸಂಘದಿಂದ ನಾವು ಮಾತಾಡಿಕೊಂಡು ಎಲ್ಲರೂ ಸಿಇಒ ಮತ್ತು ಕಾರ್ಯಪಾಲಕ ಅಭಿಯಂತರ ಹತ್ರ ಒಂದಿನ ನಾವು ಸ್ಟ್ರೈಕ್ ಮಾಡೋಣ ಅಂತ ಹೇಳಿ, ಬುಧವಾರ ಮಾಡೋಣ ಅಂತ ಹೇಳಿ ಎಲ್ಲರೂ ಸೇರಿ ಇಲ್ಲಿ ಮಾತಾಡ್ಕೊಳ್ಳಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ